ರೇವಣ್ಣವ್ರು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು. ನಾನು ರೇವಣ್ಣವ್ರಿಗೂ ಮನವಿ ಮಾಡ್ತೇನೆ. ಈಗ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಪಾಪ ಅವರೇನು ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಇಲ್ಲಿ ಶಾಸಕರುಗಳಿರ್ಬೋದು, ಇನ್ನು ರಾಜ್ಯ ಸರ್ಕಾರದಲ್ಲಿ ಅವರಿಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಈಗ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವ್ರ ಕೈಲೂ ಸಾಧ್ಯ ಇಲ್ಲ. ನಾನು ನೋಡ್ತೀನಿ ಹತ್ತಿರದಿಂದ. ಅವರಿಗೆ ಮನಸ್ಸಿಲ್ಲದೆ ಇದ್ದರೂ ವಿಧಿ ಇಲ್ಲದೆ ಕೆಲವು ವಿಷಯದಲ್ಲಿ ರಾಜಕೀಯದ ಒತ್ತಡಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಕೆಲವ್ರಿಗೆ ಆಗ್ತದೆ. ಅದು ಮುಂದೆ ಸರಿಯಾಗ್ತಕ್ಕಂಥದ್ದಕ್ಕೆ ನಿಮ್ಮ ಕೈಲೇ ಇದೆ. ಇವತ್ತು ನೋಡ್ತಾ ಇದ್ದೀರಿ, ನಾನು ನಮ್ಮ ತಾಯಂದಿರಿಗೆ ಸಹೋದರಿಯರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಈ 2,000 ರೂಪಾಯಿ ಕೊಡ್ತಾರಲ್ಲ ಸರ್ಕಾರದಲ್ಲಿ ಗ್ಯಾರಂಟಿ ಸ್ಕೀಮು ಅಂತೇಳಿ ಗೃಹಲಕ್ಷ್ಮಿ ಯೋಜನೆ, ಕೈ ಜೋಡಿಸಿ ನಿಮಗೆ ಮನವಿ ಮಾಡೋದು, ಅದಕ್ಕೆ ಮರಳಾಗಬೇಡಿ. ತಗೊಳ್ಳಿ, ಇಲ್ಲ ಇರಲಿ, ಬರುತ್ತೋ ಬರಲ್ವೋ ಅದೆಲ್ಲ ಇರಲಿ. ನಾನು ಯಾಕೆ ನಿಮ್ಗೆ ಹೇಳ್ತೀನಿ, ನಮ್ಮ ಸಹೋದರಿಯರು ತಾಯಂದ್ರಿಗೆ ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ಸಾಲ ಇದೆಯಲ್ಲ, 7,26,000 ಕೋಟಿ ಸಾಲ ಇದೆ. ಈಗ 7,26,000 ಕೋಟಿ. ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿ ಕುಟುಂಬದಲ್ಲಿರ್ತಕ್ಕಂಥ ಪುರುಷರು ಮತ್ತು ಮಹಿಳೆಯರು ಮತ್ತು ಯುವಕರಿಗೆ ಯಾರಿವತ್ತು ಹುಟ್ಟಿದ್ದಾರೆ ಅವರು ಎಲ್ಲರ ತಲೆ ಮೇಲೆ ಈಗ 1 ಲಕ್ಷ ರೂಪಾಯಿ ಸಾಲದ ಹೊರೆ ಹೊರಿಸೋರೆ. 1 ಲಕ್ಷ ರೂಪಾಯಿ. ಆ ಸಾಲ ತೀರ್ಸೋದು ಯಾರು? ಇವರೇನು ಪರ್ಮನೆಂಟ್ ಆಗಿರ್ತಾರ ಇಲ್ಲಿ? ಇವ್ರು ಹೋಯ್ತಾರೆ, ಆಮೇಲೆ ಸಾಲ ತೀರ್ಸಕ್ಕೆ ಮುಂದೆ ಬರ್ತಾನಲ್ಲ ಅವನು ಕಷ್ಟಪಡಬೇಕು, ಇಲ್ಲ ನಿಮ್ಮ ಮೇಲೆ ತೆರಿಗೆ ಹಾಕ್ಬೇಕು ಪುನಃ. ಈಗ ನೋಡಿ, ಮೊನ್ನೆ ಈಗ ಒಂದು ವಾರದಿಂದ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡಿದ್ರು. 1 ಯೂನಿಟ್ಗೆ 50 ಪೈಸೆ ಜಾಸ್ತಿ ಮಾಡವ್ರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರುಗಳಿದ್ದೀರಲ್ಲ, ಎಲ್ಲ ಸ್ವಲ್ಪ ವಯಸ್ಸಾಗಿರೋರು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಕೆಟ್ಟಿದ್ದೀವಿ ನಾವು. ಈಗ ಬಾಟ್ಲು ತಗೋತೀರಲ್ಲ, ಮೊನ್ನೆ 20 ರೂಪಾಯಿ ಜಾಸ್ತಿ ಮಾಡವ್ರೆ ಚೀಪ್ ಲಿಕ್ಕರಿಗೆ ಹೋದ ವಾರ. ಇದ್ಯಾವುದೋ ನೀವು ಯೋಚನೆ ಮಾಡೋದಿಲ್ಲ. ಅದರಿಂದ ಅವರು ಕೊಡ್ತಕ್ಕಂಥ ದುಡ್ಡೇನಿದೆ ಧರ್ಮಕ್ಕೆ ಕೊಡಲ್ಲ, ನಿಮಗೆ ನಿಮ್ಮ ದುಡ್ಡು, ಅದು ತೆರಿಗೆ ದುಡ್ಡು ನೀವು ಕಟ್ಟುತ್ತೀರಿ. ಪ್ರತಿಯೊಂದು ಇರಣ ಪ್ರತಿಯೊಂದು ನೀವು ಏನು ಮಾರುಕಟ್ಟೆಗೆ ಹೋಗಿ ಖರೀದಿ ಮಾಡ್ತೀರಿ, ಖರೀದಿ ಮಾಡೋ ವಸ್ತು ಮೇಲೆ ನಾವು GST ಹಾಕ್ತೀವಿ, ತೆರಿಗೆ ಹಾಕಿ ಅದೇನು ದುಡ್ಡು ನೀವು ಕಟ್ತೀರಿ ಆ ದುಡ್ಡು ಸರ್ಕಾರದ ಖಜಾನೆಗೇನು ಹೋಗ್ತದೆ, ಅದರಿಂದ ನಿಮಗೆ ಆ ಕಾರ್ಯಕ್ರಮ ಕೊಡೋದು. ಇವರೇನು ಭಾಳ ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಕೊಡ್ತಾರ? ಈಗ ನಾನು ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಕಾರಣ, ರೈತರು ಭಾಳ ಸಂಕಷ್ಟಕ್ಕೊಳಗಾದರು. ಸಾವಿರಾರು ಜನ ರೈತರ ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ರೈತರ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಮಾಡಿದಂಥದ್ದು. ಇವತ್ತು ನಾನು ನಿಮ್ಗೆ ಹೇಳ್ತಕ್ಕಂಥದ್ದು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಆ ಶಿಕ್ಷಣ ಕೊಟ್ಟ ತಕ್ಷಣ ಮುಂದಿನ ದಿನಗಳಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಕೆಲಸನೂ ಸಿಗುತ್ತೆ ಅಂತ ನಾನು ಹೇಳಲ್ಲ. ಆದರೆ ನಿಮ್ಮ ಮಕ್ಕಳನ್ನು ಓದಿಸ್ತಕ್ಕಂಥದ್ದು ಏನಿದೆ, ಇವತ್ತು ಕಾನ್ವೆಂಟ್ ಶಾಲೆಗಳಿಗೆ ಕಳಿಸಿದ್ರೆ ಸರ್ಕಾರಿ ಶಾಲೆಗಳು ಮುಚ್ತಾವ್ರೆ. ಈಗ ಹೇಳಿದ್ರು ಕುಮಾರಸ್ವಾಮಿ ಅವರು 2006ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿಗೊಂದು ಜೂನಿಯರ್ ಕಾಲೇಜೇನು ಕೊಟ್ಟಿದ್ದೀವಿ, ಇವತ್ತು ಕಬ್ಬತ್ತಿ ಕ್ರಾಸ್ನಲ್ಲಿ ಕ್ಲೋಸ್ ಮಾಡವ್ರೆ. ಹಲವಾರು ಆಸ್ಪತ್ರೆಗಳನ್ನು ಕ್ಲೋಸ್ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದೀರಿ. ಅದರಿಂದ ಇವತ್ತು ನಮ್ಮ ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ 1ನೇ ತರಗತಿಯಿಂದ ನಿಮಗೆ 12ನೇ ತರಗತಿವರೆಗೆ LKG UKGನೂ ಸೇರಿ ಕನ್ನಡ ಮತ್ತು ಇಂಗ್ಲೀಷ್ನ ಮಾಧ್ಯಮದಲ್ಲಿ ನಿಮ್ಮ ಕುಟುಂಬದ ಮಕ್ಕಳಿಗೆ ಇದು ಪುಕ್ಕಟ್ಟೆಯಾಗಿ ಯಾವುದೇ ರೀತಿ ನೀವು ದುಡ್ಡು ಕಟ್ಟಬೇಕಾಗಿಲ್ಲ, ಉಚಿತವಾಗಿ ಶಿಕ್ಷಣ ಕೊಡಿಸ್ತಕ್ಕಂಥ ಕಾರ್ಯಕ್ರಮ ಬರಬೇಕು. ಈಗ ನಿಮ್ಮ ಕುಟುಂಬದಲ್ಲಿ 2 ಮಕ್ಕಳಿದ್ರೆ ನೀವೇನಾದ್ರೂ ಕಾನ್ವೆಂಟಿಗೆ ಕಳಿಸ್ತೀವಿ ಅಂದರೆ ಬಸ್ಗಳು ಬರ್ತಾವಲ್ಲ, ಈಗ ಹಳ್ಳಿ ಮೇಲೂ ಬಸ್ ಬರ್ತಾವೆ ಕರ್ಕೊಂಡು ಹೋಗೋದಕ್ಕೆ. ಕನಿಷ್ಠ ಬಸ್ದು ನೀವು ಚಾರ್ಜು ಅಂತ ಹೇಳಿ 2,000-3,000 ತಗೋತಾರೆ ತಿಂಗಳಿಗೆ. ಅಲ್ಲಿಂದ ಒಂದು ವರ್ಷಕ್ಕೆ 1-1.5 ಲಕ್ಷ ನೀವು ಡೊನೇಷನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು. ಎಲ್ಲಿಂದ ತರಕ್ಕೆ ಸಾಧ್ಯ ದುಡ್ಡನ್ನ? ಈ 2,000 ರೂಪಾಯಿ ಕೊಟ್ಬಿಟ್ಟು ನಾವೇನೋ ಮಾಡಿದ್ದೀವಿ ಜನಗಳನ್ನ ಆರ್ಥಿಕವಾಗಿ ಬೆಳೆಸ್ತೀವಿ ಅಂದರೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿಮಗೆ ಮನವಿ ಮಾಡ್ತೇನೆ, ಒಂದು ಬಾರಿ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತಕ್ಕಂಥದ್ದಕ್ಕೆ ಯಾರು ಬಂದರೆ ಸೂಕ್ತ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನೀವು ಕಟ್ತಕ್ಕಂಥ ಸರ್ಕಾರಿ ತೆರಿಗೆ ಹಣ ದುರುಪಯೋಗ ಆಗಬಾರ್ದು. ಇವತ್ತು ಅವರಿಗೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ 2,000 ಇದೆಯಲ್ಲ,
ನಾನು ಮುಖ್ಯಮಂತ್ರಿ 5,000 ಕೊಡ್ತೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಇವತ್ತು ನಾವು ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಹಣವನ್ನು ಬಳಕೆ ಮಾಡ್ಕೋಬೇಕು. ಇವತ್ತು ನೀರಾವರಿ ಸೌಲಭ್ಯಗಳಿಲ್ಲ, ಮಕ್ಕಳ ಎಜುಕೇಷನ್ಗೆ ಸರ್ಕಾರಿ ಶಾಲೆಯೆಲ್ಲ ಮುಚ್ಚಿ ಕಾನ್ವೆಂಟ್ಗಳಿಗೆ ಅವ್ರ ಶಕ್ತಿ ತುಂಬ್ತಾ ಇದ್ದಾರೆ. ಇವತ್ತು ಪಂಚಾಯಿತಿಗಳ ಮಟ್ಟದಲ್ಲಿ ನಮ್ಮ ರೈತರ ಪರಿಸ್ಥಿತಿ ಏನಾಗಿದೆ ಇದೆಲ್ಲ ನೋಡಿದಾಗ ಈಗ ಕುಡಿಯೋ ನೀರಿನ ಸಮಸ್ಯೆ ಶುರುವಾಯಿತು. ಈಗ ಈ ಬಂದು ಬಿಸಿಲು ಕಾಲ ಏನು ಪ್ರಾರಂಭ ಆಗಿದೆ, ಇವತ್ತು ಈ ವರ್ಷ ಮಳೆ ಸರಿಯಾಗಿ ಆಗಲ್ಲ ಅಂತಕ್ಕಂಥದ್ದು ಹವಾಮಾನ ವರದಿ ಹೇಳ್ತಾರೆ. ಹಾಗಾಗ್ಬಿಟ್ರೆ ನಮ್ಮ ರೈತರ ಪರಿಸ್ಥಿತಿ ಏನಾಗಬೇಕು, ಇದ್ರ ಬಗ್ಗೆ ಯಾರ್ದು ಚಿಂತನೆ ಇಲ್ಲ. ಅದರಿಂದ ನಿಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಹಿಂದೆ ಏನು ದೇವೇಗೌಡರನ್ನ ನೀವು ಆಶೀರ್ವಾದ ಮಾಡಿದ್ದೀರಿ, ನಾವು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಏನು ಬಂದಿದ್ದೇನೆ, 1 ವರ್ಷದಿಂದ ಈ ದೇಹ ಸರಿಪಡಿಸ್ಕೊಳ್ಳಿಕ್ಕೆ ನಾನು ಏನು ಪಟ್ಟಿದ್ದೀನಿ ಶ್ರಮ ನನಗೆ ಗೊತ್ತು. 5ನೇ ಬಾರಿ ಉಳಿದಿದ್ದೀನಿ. ಇವತ್ತು ಭಗವಂತ ನನ್ನನ್ನು ಉಳಿಸಿರ್ತಕ್ಕಂಥದ್ದು ಈ ನಾಡಿನ ಬಡವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಭಗವಂತ ನನಗೆ ಮತ್ತೊಂದು ಜೀವ ಕೊಟ್ಟಿದ್ದಾನೆ. ನನ್ನ ಮೇಲೆ ವಿಶ್ವಾಸ ಇಡಿ. ದೇವೇಗೌಡರನ್ನ ಯಾವ ರೀತಿ ಬೆಳೆಸಿದ್ದೀರಿ, ರೇವಣ್ಣ ಅವರು ಮಾಡಿರ್ತಕ್ಕಂಥ ಕೆಲಸ ನೋಡಿದ್ದೀರಿ. ಇವತ್ತು ರೇವಣ್ಣ ಅವ್ರದ್ದು ಒಂದೇ ನಾನು ಹೇಳ್ತಿರ್ತೀನಿ, ಕಾರಲ್ಲೂ ಈಗ ಹೇಳ್ತಿದ್ದೆ, ಎಲ್ಲ ಮಾಡ್ತೀಯ, ದೇವಸ್ಥಾನ ಕಟ್ಟಿಸ್ತೀಯ, ರಸ್ತೆ ಕೆಲಸ ಮಾಡಿಸ್ತೀಯ, ಯಾವ ಕೇಳಿದ್ರು ಕೆಲಸ ಮಾಡಿಸ್ತೀಯ, ಒಂದೊಂದು ಸಲ ರೇಗ್ತೀಯ ಜನಗಳ ಮೇಲೆ. ಆ ರೇಗೋದನ್ನು ನಿಲ್ಲಿಸ್ಬಿಟ್ರೆ ಜನ ನೀನು ದೇವ್ರ ಥರ ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಯಾಕೆಂದ್ರೆ ನೀವು ಪ್ರೀತಿಸ್ತೀರಿ, ನೀವು ಸ್ವಲ್ಪ ಸಿಟ್ಟಿದೆಯಲ್ಲ, ಸಿಟ್ಟು ಕಡಿಮೆ ಆಗಬೇಕು. ಸಿಟ್ಟು ಕಡಿಮೆ ಆದರೆ ಬಹುಶಃ ನಮ್ಗೆ ಯಾವುದೂ ಸಮಸ್ಯೆ ಇರೋದಿಲ್ಲ. ಅದರಿಂದ ರೇವಣ್ಣ ಅವ್ರಿಗೆ ಆ ಸಿಟ್ಟು ಮಾಡ್ಕೊಂಡಿದ್ದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಹೇಳೋದು. ಯಾಕೆಂದ್ರೆ ಅದು 2 ನಿಮಿಷ ಅದು ಮತ್ತೆ ಮರ್ತೋಯ್ತಾನೆ. ಅದರಿಂದ ಎಲ್ಲ ನಮ್ಮ ತಾಯಂದರು ಮುಂದಿನ ದಿನಗಳಲ್ಲಿ ಒಂದು ನಿಜವಾದ, ಇಲ್ಲೆಲ್ಲ ನಮ್ಮ ಕೇಸರಿ ಶಾಲ್ ಹಾಕೊಂಡಿದ್ದೀರಿ, ನನಗೆ ಕೊಡಲಿಲ್ಲ, ನೀವೇ ಹಾಕೊಂಡಿದ್ದೀರಿ. ಇದು ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಇದು ನಮ್ಮ ಧರ್ಮದ ಸಂಕೇತ. ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು. ಇವತ್ತು ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ನಿಜವಾದಂಥ ರಾಮರಾಜ್ಯದ ಒಂದು ಆಡಳಿತ ಈ ರಾಜ್ಯದಲ್ಲಿ ಬರಬೇಕು ಅಂದರೆ ಇದೀಗ ತಾನೇ ತಮಾಷೆ ಆಯ್ತಾಯ್ತು, ತಮಾಷೆ ಮಾಡಿದೆ. ಈಗ ತಾನೇ ಏನು ದೇವಸ್ಥಾನಕ್ಕೆ ಕರ್ಕೊಂಡು ಬೇಡ ಸಾಕ್ಬಿಡೋಣ. ಈಗ ತಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವ್ರ ಪೂಜೆ ಮಾಡಿಸಿ ಬಂದಿದ್ದೀರಿ. ಆ ದೇವ್ರಿಗೆ ಪೂಜೆ ಮಾಡಿ ಇಲ್ಲಿ ಬಂದು ರೇವಣ್ಣ ನಾವೇನು ಕೂತಿದ್ದೇವೆ, ಕುಮಾರಸ್ವಾಮಿ ಅವರು ನಮ್ಮ ಮೇಲೆ ವಿಶ್ವಾಸ ಇಡಿ. ಒಂದು ನಿಜವಾದಂಥ ರಾಮರಾಜ್ಯ ಈ ದೇಶದ ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಹೃದಯದಲ್ಲಿದ್ದರೆ, ನಿಜಕ್ಕೂ ರಾಮನ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ, ಒಂದು ಅವಕಾಶ ಈ ಬಾರಿ ಸ್ವತಂತ್ರವಾಗಿ ಸರ್ಕಾರ ಮಾಡ್ತಕ್ಕಂಥ ಶಕ್ತಿನ ನೀವು ದಾರಿ ಎರೀರಿ. ಅದು ಯಾವ ರೀತಿ ರಾಮರಾಜ್ಯ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದರೆ ಮತ್ತೆ ನಾನು ರಾಜಕೀಯಕ್ಕೆ ಬರಲ್ಲ. ಇವತ್ತು ದೇವಸ್ಥಾನದ ರಾಮದೇನು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಬಂದಿದ್ದೇನೆ. ನಿಮಗಿನ ತಾತ್ಕಾಲಿಕ ಮೆಚ್ಚಿಸ್ಲಿಕ್ಕೆ ಈ ಮಾತು ಹೇಳ್ತಿಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿ, ಇವತ್ತೇನು ಕೇಂದ್ರದಲ್ಲಿ 2 ವರ್ಷ ಆಯಿತು ನಾನು ಮಂತ್ರಿ ಆಗಿ, ಈ ದೇಶದ ವ್ಯವಸ್ಥೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಈ ದೇಶ ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಅದರಿಂದ ನಾವು ಇವತ್ತೇನೊಂದು ಮೈತ್ರಿ ಸರ್ಕಾರ ಇಟ್ಕೊಂಡಿದ್ದೀವಿ, ಮೈತ್ರಿ ಪಕ್ಷ ಇದೆ, ನಾವು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಈ ಬಾರಿ ನಿಮ್ಮ ತೀರ್ಮಾನ ನಿಜವಾದ ರಾಮರಾಜ್ಯದ ಸರ್ಕಾರ ತರಲಿಕ್ಕೆ ನೀವೆಲ್ಲ ಸಹಕಾರ ಕೊಡಿ. ಆ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ಈ ರಾಜ್ಯದಲ್ಲಿ ನಿಜವಾದ ಬಡವರು ಯಾರಿದ್ದಾರೆ, ಆ ಬಡವರ ಬದುಕನ್ನು ಸರಿಪಡಿಸಲಿಕ್ಕೆ ನನ್ನದೇ ಆದಂಥ ಹಲವಾರು ಯೋಜನೆಗಳನ್ನು ಯಾವ ರೀತಿ ತರಬಹುದು ಅನ್ನೋದನ್ನು ನನಗೆ ಹೇಳ್ಕೊಟ್ಟಿರೋದು ದೊಡ್ಡ ತಾಂತ್ರಿಕ ತಜ್ಞರಲ್ಲ, ನನಗದರ ಅನುಭವ ಕೊಟ್ಟಿರೋರು. ನನ್ನ ಹತ್ರ ಬೆಳಗ್ಗೆ ಎದುರು ಬರ್ತಕ್ಕಂಥ ಬಡವರಿದಾರಲ್ಲ, ಆ ಕುಟುಂಬಗಳ ಕಷ್ಟಗಳು ಹೇಳ್ಕೊಂಡು ಅವರಿಂದ ಕಲ್ತಿದ್ದೇನೆ ಏನು ಮಾಡಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಇವತ್ತು ಮುಂದಿನ ದಿನದಲ್ಲಿ ಕೆಲಸ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಈ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ಏನು ಇಟ್ಕೊಂಡಿದ್ದೀರಿ, ನಿಮ್ಮ ಋಣ ತೀರಿಸ್ತಕ್ಕಂಥದ್ದಕ್ಕೆ ನಮ್ಮ ಬದುಕಿರೋದರಲ್ಲಿ ನಿಮ್ಮ ಋಣವನ್ನು ತೀರಿಸ್ತೀವಿ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಎಲ್ರಿಗೂ ನನ್ನ ನಮಸ್ಕಾರ.